ಥ್ಯಾಂಕ್ ಯು ಫಾರ್ ಸಚ್ ಅ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಸ್ಪೆಷಲಿ ಎಲ್ಲೋ ಜೋಗಪ್ಪ ಆ ಹಾಡಿಗೆ ಟೆಲ್ ಯುವರ್ ಸ್ಟೋರಿ ರೌಂಡ್ ಅಲ್ಲಿ ಮಕ್ಳು ಏನ್ ಮಾಡ್ಬೋದು, ಹೌ ಕ್ಯಾನ್ ಯು ಆ ಇಂಪ್ಯಾಕ್ಟ್ ಹೆಂಗ್ ಕ್ರಿಯೇಟ್ ಮಾಡಕ್ ಸಾಧ್ಯ ಅಂತ ಅನ್ಕೊಂಡಾಗ ಎಲ್ಲೋ ಜೋಗಪ್ಪ ವಾಸ್ ಅನ್ ಆಪ್ಟ್ ಸಾಂಗ್ ಫಾರ್ ದ ಮಕ್ಕಳು ಅಂತ ಅನ್ಸುತ್ತೆ. ಗುಡ್ ಜಾಬ್. ಲೇಖನ ಫ್ಯಾಂಟಾಸ್ಟಿಕ್ ಡ್ಯಾನ್ಸ್ ಮಾಡ್ತಿದ್ದಲ್ಲ ಈಗ. ಅಷ್ಟು ಇಂಪ್ರೂವ್ ಅವಳು ನಮ್ಮ ರಾಧೆನ ಅಂದ್ರೆ ರಾಧೆ ತರಾನೇ ಎಕ್ಸ್ಪ್ರೆಷನ್. ಇವರಿಬ್ರು ಒಂದು ಸಮಸೋಲ್ ತರ ಮಾಡಿದ್ರು ಇಬ್ರು. ಹೋಲ್ಡಿಂಗ್ ಸಮಥಿಂಗ್ ನ್ಯೂ, ನಾನು ನೋಡ್ಲೇ ಇಲ್ಲ ಆ ತರ. ಲೇಖನ ಅಂಡ್ ಯು ಆರ್ ಮೈ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್. ಅಣ್ಣ ನೀವ್ ಎಂತ ಎಂಜಾಯ್ ಮಾಡ್ತಿದ್ರಣ್ಣ ಎಷ್ಟು. ಇವನ್ ಲೇಖನ ಯಾಕೆ ಎಷ್ಟು ವಾರ ಮೋಸ ಮಾಡಿದ್ರಿ? ಇಬ್ರು ಎಷ್ಟು ಜನ ಮಾಡ್ತಾರ ಅವ್ರು. ಯಾಕೆ ಸೂಪರ್ ಡ್ಯಾನ್ಸಿಂಗ್ ಇವತ್ತಂತೂ ಎಕ್ಸ್ಟ್ರಾಡರಿ ಆಗಿತ್ತು. ನಾನು ಶಾಕ್ ಆಗೋಯ್ತು ಆಕ್ಚುಲ್ ಆಗಿ. ಅಂಡ್ ಎಲ್ಲ ಮಕ್ಕಳು ಅಷ್ಟೇ ತುಂಬಾ ಮುದ್ದ ಕಾಣ್ತೀರಾ, ತುಂಬಾ ಮುದ್ದ ಮಾಡಿದ್ರಿ. ಅಂಡ್ ನಿಜವಾಗ್ಲೂ ಗುರು ಕಿರಣ್ಗೆ ಪ್ರೇಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಇಂಥ ಒಂದು ಲವ್ಲಿ ಸಾಂಗ್ ಕೊಟ್ಟಿದ್ದಕ್ಕೆ ಜೋಗಿ ಪಿಕ್ಚರ್. ಐ ಕ್ಯಾಂಟ್ ಫರ್ಗೆಟ್. ನಿಜವಾಗ್ಲೂ ಜೋಗಿ ಒಂದು ಬ್ರ್ಯಾಂಡ್ ಅಷ್ಟೇ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿನಾ ನೀವಿಬ್ರು? ಹ್ಯಾಪಿ. ಇವತ್ತು ಟೆಲ್ ಅ ಸ್ಟೋರಿ ರೌಂಡ್ ತಾನೆ. ನೀವು ರಾಧಾ ಕೃಷ್ಣನ್ ಕತೆ ಹೇಳಿದ್ರಿ, ಆದ್ರೆ ನೀವ್ ಏನಾದ್ರೂ ಕತೆ ತಗೊಂಡ್ಬರ್ಬೇಕು. ಕತೆ ತಾನೆ ಏನೋ ಇದೆ ಒಂದ್ ಕತೆ. ಹೇಳಿ ರಜ. ಒಬ್ರ ಅಜ್ಜಿ ನೀರಿನ ಬಿಂದಿಗೆನ ಎತ್ಕೊಳಕ್ ಆಗ್ತಿಲ್ಲ ಅಂತ ಕಷ್ಟ ಪಡ್ತಿರ್ತಾರೆ. ಓಕೆ. ಅದಕ್ಕೆ ಅಂತ ಅಲ್ಲೇ ಕೃಷ್ಣ ಹೋಗ್ತಾ ಇರ್ತಾರೆ. ಯಾರು ಹೋಗ್ತಾರೆ? ಕೃಷ್ಣ ಹೋಗ್ತಾ ಇರ್ತಾರೆ. ಅಜ್ಜಿ ಕೃಷ್ಣ ನೋಡ್ಬಿಟ್ಟು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬಾ, ನಂಗೆ ಇದು ಇಟ್ಕೊಳಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ಕೃಷ್ಣಂಗೆ ಕೇಳಿಸಿದ್ರು ಕೇಳಿಸ್ದಲ್ಲ ಇರಂಗೆ ಹೋಗ್ತಾರೆ. ತಗೊಳಪ್ಪ. ಆಮೇಲೆ ಹೆಂಗೋ ಕಷ್ಟ ಪಡ್ಕೊಂಡು ಅಜ್ಜಿ ಮನೆ ಬಿನ್ಗೆ ಇಟ್ಕೊಂಡು ಮನೆಗೆ ಹೋಗ್ತಾರೆ. ಅಷ್ಟೊತ್ತಿಗೆ ಕೃಷ್ಣ ಅಲ್ಲೇ ಇರ್ತಾರೆ. ಆಮೇಲೆ ಅಜ್ಜಿ ಬಂದ್ಮೇಲೆ ಇಳಿಸ್ತೀನಿ ಅಂದ್ಬಿಟ್ಟು ಇಳಿಸ್ತಾರೆ. ಅಜ್ಜಿ ಕೇಳ್ತಾರೆ ಕೃಷ್ಣನ, ಅವಾಗ ಹೆಲ್ಪ್ ಮಾಡು ಅಂದ್ರೆ ಹೆಲ್ಪೇ ಮಾಡ್ಲಿಲ್ಲ, ಇವಾಗ ಮಾಡುದ್ರಲ್ಲ ಹಿಂಗೆ ಅಂತ ಕೇಳ್ತಾರೆ. ಅವಾಗ ಕೃಷ್ಣ ಹೇಳ್ತಾರೆ, ನನ್ನ ಕೆಲಸ ಭಾರನ್ ಹೊರ್ಸೋದಲ್ಲ, ಭಾರನ್ ಇಳಿಸೋದು ಅಂತ. ಸಖತ್ತಾಗಿಲ್ಲ ಯುವನ್. ಥ್ಯಾಂಕ್ ಯು. ವೆರಿ ನೈಸ್. ಈಗ ರಾಧೆ ಪ್ರಾಪರ್ಟಿ ಜೊತೆ ಬಂದಿದ್ದಾಳೆ. ಎಸ್, ನಾನು ಏನಾದ್ರೂ ಹೆಲ್ಪ್ ಮಾಡ್ಲಾ ರಾಧೆ? ಏನ್ ಬೇಡ, ಮಾಡ್ಕೋತೀನಿ. ಬೇರೆ ಕಷ್ಟ ಆಗತ್ತೆ, ನಾನೇ ಮಾಡ್ತೀನಿ. ಮಾಡ್ಕೋ. ಇರ ನೋಡಿದ್ರ ಮೇಡಮ್, ಒಂದೂರಲ್ಲಿ ಒಂದ್ ನಾಯಿ ಇತ್ತು. ಅದ್ರ ಹೆಸರು ಬ್ರೌನಿ ಅಂತ. ಅದು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ಆ ನಾಯಿಗೆ ತುಂಬಾ ಹಸುವಾಗಿತ್ತು. ಅಲ್ಲಿ ರೋಡ್ ಸೈಡ್ ಅಲ್ಲಿ ಒಂದ್ ಬೋನ್ ಸಿಕ್ತು. ಅದು ಬಾಯಲ್ಲಿ ಇಟ್ಕೊಂಡು ಖುಷಿ ಮನೆಗೆ ಹೋಗ್ತಾ ಇತ್ತು. ಮನೆಗೆ ಹೋಗ್ತಾ ಇರುವಾಗ ಅಲ್ಲಿ ರಿವರ್ ಸಿಕ್ತು. ಆ ನಾಯಿ ರಿವರಾ? ನಾನು ಬೋನ್ ಆದ್ಮೇಲೆ ಲಿವರ್ ಸಿಕ್ತಂತ ಅನ್ಕೊಂಡೆ ನಾನು. ಸಾರಿ ಮಾ. ರಿವರ್ ಇತ್ತು. ಆ ನಾಯಿ ಬಗ್ಗಿ ನೋಡ್ತು. ಓ, ನಂತರನೇ ಇನ್ನೊಂದು ನಾಯಿ ಇದೆಯಲ್ವಾ, ನನಗೂ ಆ ಬೋನ್ ಬೇಕು ಅಂತ ಬೌ 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 ಅಂತು. ಅವಾಗ ಆ ಬೋನು ನೀರೊಳಗಡೆ ಬಿದ್ದೋಯ್ತು. ಆ ನಾಯಿಗೆ ತುಂಬಾ ಬೇಜಾರಾಯ್ತು, ಮನೆಗೋಯ್ತು. ಅನುಶ್ರೀ ಅಕ್ಕ, ನಾನು ಇಸು ಬಣ್ಣಂಗೆ ಈ ಸ್ಟೋರಿ ಏನಂತ ಕೇಳಬೇಕು. ಇಸು ಬಣ್ಣ ಮೋರಲ್ ಆಫ್ ದ ಸ್ಟೋರಿ ಏನಣ್ಣ? ಗುಡ್ ಚಾಯ್ಸ್ ಮಾ, ಗುಡ್ ಚಾಯ್ಸ್. ಯಾರ ಹತ್ರ ಕೇಳ್ತಾ ಇದೆಯಾ? ಏನ್ ಸಿಗುತ್ತಲ್ಲ ಅದ್ರಲ್ಲಿ ಖುಷಿ ಇರಬೇಕು. ಮೇಡಮ್, ನೀವು ಒಂದು ಅಬ್ಸರ್ವ್ ಮಾಡಿದ್ರಲ್ಲ, ಏನ್ ಸಿಗುತ್ತಲ್ಲ ಅದ್ರಲ್ಲಿ ನಾವು ಖುಷಿ ಪಡ್ಬೇಕು. ಇಶು ಸಖತ್ತಾಗಿ ಹೇಳ್ದಲ್ಲ ಸರಿ, ಸಖತ್ತಾಗಿ ಹೇಳ್ದೆ ಕಣ. ವೆರಿ ನೈಸ್. ನಮ್ಗೆ ಏನ್ ಸಿಗುತ್ತಲ್ಲ ನಾವು ಅದ್ರಲ್ಲೇ ಖುಷಿ ಪಡ್ಬೇಕು. ಕರೆಕ್ಟಾ ಬೇಬಿ? ಅದೇನಾ ಮಾರಲ್ ಆಫ್ ದ ಸ್ಟೋರಿ? ಕರೆಕ್ಟು. ನೀನೇನ್ ಅನ್ಕೊಂಡಿದ್ದೆ? ಅತಿ ಆಸೆ ಗತಿಗೇಡು, ನಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟಲ್ಲೇ ಖುಷಿ ಪಡ್ಬೇಕು. ಇದೆಷ್ಟು ಚೆನ್ನಾಗಿದೆ ಕಣೆ ಪ್ರಾಪರ್ಟಿ. ನೀನ್ ಪ್ರಾಕ್ಟೀಸ್ ಮಾಡಿದ್ಯಾ? ಹೌದು. ವಾವ್, ಸೋ ಕ್ಯೂಟ್. ಹೆಂಗ್ ಮಾಡಿದೆ? ಹಾಯ್ ಜನ್ಯಾಜಿ. ನಾನಲ್ಲ, ಅಲ್ಲಿ ಇಲ್ಲಿ. ಹಾಯ್. ಏನು ಇನ್ನೂ ಟ್ರೈ ಮಾಡ್ಬೇಕಾಗ್ತದೆ ಜನ್ಯಾಜಿ. ಅಲ್ಲ ಜನಿಯಾಜಿ, ಎಂತೆಲ್ಲ ಸೌಂಡ್ ಮಾಡ್ತೀರ ಜನಿಯಾಜಿ ನೀವೊಂದು ಬೇಸಿಕಲಿ ಮಲ್ಟಿ ಟ್ಯಾಲೆಂಟೆಡ್ ಇವರು ಅಲ್ವಾ? ಕುಂದಾಪುರ ಗರ್ಲ್ಸ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರಪ್ಪ ನಿಜವಾಗ್ಲೂ.
ಥ್ಯಾಂಕ್ ಯು ಗರ್ಲ್ಸ್ ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ರೀಲ್ಸ್ಗೆ. ಈ ಸಿನಿಮಾವನ್ನ 2 ತಾಸು 3 ತಾಸು ನಮಗಾಗಿ ಕಟ್ಟಿಕೊಡುವಂತ ಛಾಯಾಗ್ರಾಹಕನ ಬಗ್ಗೆ ಮಾತಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ಇವತ್ತು ಅಂಥ ಛಾಯಾಗ್ರಾಹಕ BC ಗೌರಿಶಂಕರ್ ಸರ್ನ ನಾವು ಟೆಲ್ ಅ ಸ್ಟೋರಿ ರೌಂಡ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಿದೀವಲ್ಲ, ಇದು ನಿಜವಾದ ಗೆಲುವು. ಈ ಕಾರ್ಯಕ್ರಮದ, ಈ ವೇದಿಕೆಯ ನಿಜವಾದ ಗೆಲುವು. ಶಿವಣ್ಣ ಎಷ್ಟು ಅಭಿಮಾನದಿಂದ ಈ ಪರ್ಫಾರ್ಮೆನ್ಸ್ ನೋಡಿದ್ರು ಅಂತ ನಮಗ್ ಗೊತ್ತು. ಅಣ್ಣ, ನಿಮ್ಮಿಂದ ಮಾತು ಶುರು ಮಾಡ್ತೀನಿ ಅಣ್ಣ. ಫಸ್ಟ್ ಮಂಜು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್, ಬ್ರಿಲಿಯಂಟ್ ಐಡಿಯಾ ತಗೊಂಬಂದಿದ್ರು. ಯಾಕಂದ್ರೆ ನಾವಾಗ್ಲಿ ಎನಿಬಡಿ ಇಂಡಿಯನ್ ಸ್ಕ್ರೀನ್ಲಿ ಅಪ್ಪಾಜಿಯಿಂದ ಹಿಡಿದು ಎಷ್ಟು ಜನ ಸೂಪರ್ ಸ್ಟಾರ್ ಚೆನ್ನಾಗಿ ಕಾಣ್ಬೇಕಂದ್ರೆ ಒಬ್ಬ ಕ್ಯಾಮ್ರಾಮನ್ ಕೇಳಿದ್ರೆ ಸಾಧ್ಯ ಅದು. ಯಾಕಂದ್ರೆ ಅವ್ರು ಲೈಟ್ ಮಾಡೋ ರೀತಿ ಇರ್ಬೋದು, ಅವ್ರನ್ನ ತೋರಿಸೋ ಆಂಗಲ್ಸ್ ಇರ್ಬೋದು, ಅದು ಓನ್ಲಿ ಕ್ಯಾಮ್ರಾಮನ್ ಕ್ಯಾನ್ ಡೂ, ನೋ ಬಡಿ ಎಲ್ಸ್ ಕ್ಯಾನ್ ಡೂ. ಅಂತ ಒಂದು ವರ್ಕ್ ನ ನೀವು ಚೆನ್ನಾಗಿ ಅಚ್ಚುಕಟ್ಟಾಗಿ ದರ್ಶನ್ ಅಂಡ್ ಪ್ರೀತಿ ಅವರು, ಗೌರಿಶಂಕರ್ ಅಂತ ಒಂದು ಅದ್ಭುತವಾದ ಒಂದು ಸಿನಿಮಾಟೋಗ್ರಾಫರ್ಗೆ ತೋರಿಸೋ ಒಂದು ಲವ್ ಅಫೆಕ್ಷನ್, ನಿಜ, ಅದನ್ನ ಬಹಳ ಅಚ್ಚುಕಟ್ಟಾಗ, ಬಹಳ ಭಕ್ತಿಯಿಂದ, ಬಹಳ ಡಿಸಿಪ್ಲಿನ್ಡ್ ಆಗಿ ಮಾಡಿದಿರ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಬಿಕಾಸ್ ಭಾರತ ದೇಶದಲ್ಲೇ ಒನ್ ಆಫ್ ದ ಫೈನೆಸ್ಟ್ ಕ್ಯಾಮ್ರಾಮನ್. ಇವತ್ತು ನಾನು ಇಂಡಸ್ಟ್ರಿಗೆ ಬರ್ಬೇಕಂದ್ರೆ ಅವನೇ ಸ್ಟಾರ್ಟ್ ಮಾಡಿದ, ಇನ್ಸ್ಪಿರೇಷನ್ ಮಾಡಿದ್ದು. ನೀ ಮಾಡು ಅವಾಗಿಂದ ನನ್ನ ಫ್ರೆಂಡು. ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಮುಂಚೆಯಿಂದ ಗೌರಿಶಂಕರ್ ಅವರು ತುಂಬ ನನಗೆ ಫ್ರೆಂಡು. ಯಾವಾಗಲೂ ನಾವು ಅಪ್ಪಾಜಿ ಶೂಟಿಂಗ್ ಹೋಗ್ಬೇಕಾದ್ರೆ ನಾನು ಅವರು ಒಂದೇ ರೂಮ್ ಶೇರ್ ಮಾಡ್ತಿದ್ದು. ಯೂಸ್ ಟು ಬಿ ಟುಗೆದರ್. ಫಸ್ಟ್ ನಾನು ಫೋಟೋ ಶೂಟ್ ಮಾಡಿದ್ದು ಅವರೇನೆ. ಫೋಟೋ ಶೂಟ್ ಮಾಡಿ ಅವಾಗ ಒಂದು ಕ್ವಶನ್ ಮಾರ್ಕ್ ಬಂತು ಸಂಗೀತಮ್ಮವ್ರಿಗೂ ಗೌರಿಶಂಕರ್ ಅವ್ರಿಗೂ, ಮೀಸೆ ಇಡಬೇಕಾ ಬೇಡವಾ ಅಂತ. ಯಾಕಂದ್ರೆ ನನಗೆ ಅವಾಗೆಲ್ಲ ಮೀಸೆ ಇಟ್ಟೇ ಇಲ್ಲ ನಾನು ಯಾವಾಗಲೂ. ಇಲ್ಲ ಸರ್ ಬೇಡ, ಶಿವಣ್ಣ ಹಿಂಗೆ ಚೆನ್ನಾಗಿ ಕಾಣೋದಂತ. ಲಾಸ್ಟ್ ಗೌರಿಶಂಕರ್ ಹೇಳಿದೆ ಕರೆಕ್ಟ್ ಆಯ್ತು. ಸೊ ಆ ಥರನೇ ನಾನು ಬಂದಿದ್ದು ಇಂಡಸ್ಟ್ರಿಗೆ. ಆನಂದ್ ಫಸ್ಟ್, ಆಮೇಲೆ ಸಾಕಷ್ಟು ಸಿನಿಮಾ ನಾನು ಗೌರಿಶಂಕರ್ ಅವರು ಕಾಂಬಿನೇಷನ್ ಮಾಡಿರೋದು. ನೆಗೆಟಿವ್ಲಿ ಭಾಳ ಲೋ ಲೈಟ್ಲಿ ಶೂಟ್ ಮಾಡಿದ್ದವನು. ಲೋ ಲೈಟ್ಲಿ ಸಕ್ಸಸ್ಫುಲ್ ಆದ ಕ್ಯಾಮ್ರಾಮನ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅದಕ್ಕೆ ಧೈರ್ಯ ಬೇಕು, ತಾಕತ್ ಬೇಕು. ಎನಿ ಸ್ಟೈಲ್ ಆಫ್ ಮೇಕಿಂಗ್ ಕೇಳಿ ಗೌರಿಶಂಕರ್ ಮಾಡ್ತಾರೆ. ಅಷ್ಟು ಅದ್ಭುತವಾದ ಕ್ಯಾಮ್ರಾಮನ್, ಮೋರ್ ಲೈಕ್ ಎ ಬ್ರದರ್ ಟು ಮೀ. ಎಲ್ಲ ಪಾರ್ಟ್ ಆಫ್ ಲೈಫ್ ನಂಗೆ ಗೌರಿಶಂಕರ್ ನನಗೆ ಚೆನ್ನಾಗಿ ಗೊತ್ತು. ಐ ಹ್ಯಾವ್ ಸೀನ್ ಇನ್ ಹ್ಯಾಪಿ ಸಿಚುವೇಶನ್ಸ್, ವರ್ಸ್ ಸಿಚುವೇಶನ್ಸ್, ಅಂಡ್ ವೆನ್ ಹಿ ವಾಸ್ ನಾಟ್ ಫೀಲಿಂಗ್ ವೆಲ್ ನನ್ನ ಜೊತೆಲೇ ಇದ್ದ ಅವನು. ಐ ಥಿಂಕ್ ಮೈನ್ ವಾಸ್ ದ ಲಾಸ್ಟ್ ಫಿಲ್ಮ್ ಈ ವರ್ಕ್ಡ್. ಅವ್ನು ಹುಷಾರಿಲ್ಲದೆ ಹೋದ್ರು ಹಿ ನೆವರ್ ಇಸ್ ಟು ಗಿವ್ ಕ್ಯಾಮ್ರಾ, ಯಾರಿಗೂ ಕೊಡಲ್ಲ ಅವನು. ಐ ಥಿಂಕ್ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ನಮ್ಮ ಗೌರಿಶಂಕರ್ ಜೊತೆ ವರ್ಕ್ ಮಾಡಿದವರಲ್ಲಿ. ನಮ್ಮ ಲೈನಾಗಿ ಕೂತಿದಾರಲ್ಲ ಅಲ್ಲಿ ಎಲ್ಲರೂ ಗೌರಿಶಂಕರ್ ಜೊತೆ ವರ್ಕ್ ಮಾಡಿದವರು ಅವರೆಲ್ಲ. ಐ ಥಿಂಕ್ ದಿಸ್ ಇಸ್ ಅ ಲವ್ಲಿ ಮೂಮೆಂಟ್. ಆ್ಯಂಡ್ ರಕ್ಷಿತಾ ಅವಾಗ ಮಗು, ಐ ಥಿಂಕ್ ಸಮಯದ ಗೊಂಬೆ ಕರೆಕ್ಟಾ, ಅವಾಗ ಮಗು, ಇದು ಚಿಕ್ಕ ಮಗು, ಗೌರಿಶಂಕರ್ ಮಗು ಅಂತ ಕಾಲಕ್ಕೆ ನಾವು ಕೈಯೆಲ್ಲ ಹಿಡ್ಕೊಂಡು ಓಡಾಡ್ಸಿದೀವಿ ಮಗು. ಸೊ ದಟ್ಸ್ ಅ ಸ್ಟ್ರಾಂಗ್ ರಿಲೇಶನ್ಶಿಪ್, ಐ ಮೀನ್ ಬಾಂಡೇಜ್ ಐವ್ ಗಾಟ್ ಟುವರ್ಡ್ಸ್ Rakshita, and a soft corner and best wishes.